ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು KS ನಾರಾಯಣ ಸ್ವಾಮಿ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗಿರುವ ಭ್ರಷ್ಟ ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಬಿಜೆಪಿ ಹೋರಾಟ ನಿಲ್ಲದು. ಡಾಕ್ಟರ್ ಕೆ ಸುಧಾಕರ್. ಮದ್ದೇರಿ ತುಪ್ಪದ ಆಂಜನೇಯ ಸ್ವಾಮಿ ಬೆಟ್ಟದ ಮನೆಗೊಂದು ಮೆಟ್ಟಲು ಶಂಕುಸ್ಥಾಪನೆ. ರಾಜಕೀಯ ಬದಿಗಿಟ್ಟು ಒಂದೇ ವೇದಿಕೆಯಲ್ಲಿ ಎದುರಾಳಿಗಳು ಪ್ರತ್ಯಕ್ಷ. ರೈತರ ತಾಳ್ಮೆಗೂ ಮಿತಿ ಇದೆ. ಕೈಗೆ ಒನಕೆ ಬರುವ ಮುನ್ನ ಜಂಗಂಕೋಟೆ ಭೂಮಿ ಕೈಬಿಡಿ. KIDBಗೆ ರವಿಕೃಷ್ಣಾರೆಡ್ಡಿ ಖಡಕ್ ಎಚ್ಚರಿಕೆ. ಚಿಂತಾಮಣಿ ಆಜಾದ್ ಚೌಕದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸೌಂದರೀಕರಣ ಕಾಮಗಾರಿ ಪರಿಶೀಲನೆ. ಸಾರ್ವಜನಿಕರ ಸಹಕಾರ ಕೋರಿದ ಶಾಸಕ ಡಾಕ್ಟರ್ MC ಸುಧಾಕರ್. ವಾರ್ತೆಗಳ ವಿವರ. ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣದಲ್ಲಿ ಭಾಗಿಯಾಗಿ ತೆಲಂಗಾಣಕ್ಕೆ ರವಾನಿಸಿದ ಸಚಿವ ನಾಗೇಂದ್ರ ಅವರನ್ನು ಮತ್ತೆ ಸಚಿವ ಸ್ಥಾನಕ್ಕೆ ಸೇರಿಸಿಕೊಂಡಿರುವ ಕಾಂಗ್ರೆಸ್ ಸರ್ಕಾರ ನಾಗೇಂದ್ರರಿಂದ ರಾಜೀನಾಮೆ ಪಡೆದು ಅವರನ್ನು ಮಂತ್ರಿಗಿರಿಯಿಂದ ತೆಗೆಯಬೇಕು. ಅವರ ಮೇಲಿರುವ ಭ್ರಷ್ಟಾಚಾರದ ಕೇಸು ಖುಲಾಸೆ ಆಗಿಲ್ಲ. ಮೇಲ್ಮೇಲೆ ಹೊರಗಿರುವ ನಾಗೇಂದ್ರ ಅವರ ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ ನಿಲ್ಲದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ಬೀಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆಸಿ ಭ್ರಷ್ಟಾಚಾರದಲ್ಲಿ ಜೈಲಿಗೆ ಹೋಗಿ ಬಂದ ಬಿ ನಾಗೇಂದ್ರ ಅವರನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ಸಚಿವರನ್ನಾಗಿ ಮಾಡಿರುವುದನ್ನು ವಿರೋಧಿಸಿ ಅವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಧರಣಿ ಹಮ್ಮಿಕೊಂಡಿದ್ದಾರೆ. ಭ್ರಷ್ಟ ಮಂತ್ರಿ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕು, ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಎಂದು ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ಮುಖಂಡರು ಕಾರ್ಯಕರ್ತರು ಧರಣಿ ವೇದಿಕೆಯಲ್ಲಿ ಜಮಾಯಿಸಿದ್ದರು. ಧರಣಿಯಲ್ಲಿ ಪಾಲ್ಗೊಂಡು ಕಾರ್ಯಕರ್ತರ ಹೋರಾಟಕ್ಕೆ ಬೆಂಬಲ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಅಂಬೇಡ್ಕರ್ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಸಿದ್ದರಾಮಯ್ಯ ಸದನದಲ್ಲಿಯೇ ಒಪ್ಪಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಅಂದು ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಜೈಲಿಗೂ ಸಹ ಹೋಗಿ ಬಂದಿದ್ದಾರೆ. ಇನ್ನೂ ಅವರ ಮೇಲಿನ ಕ್ರಿಮಿನಲ್ ಪ್ರಕರಣ ಖುಲಾಸೆಗೊಂಡಿಲ್ಲ. ಹಾಗಿರುವಾಗ ಸಿಎಂ DK ಶಿವಕುಮಾರ್ ಸಂಪುಟದಲ್ಲಿ ಅವರನ್ನು ಮತ್ತೆ ಸಚಿವರನ್ನಾಗಿಸಿರುವುದು ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕಿದಂತಾಗಿದೆ. ಇಂತಹ ಸರ್ಕಾರದಿಂದ ಯಾವ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸಲು ಸಾಧ್ಯ? ಅದಕ್ಕಾಗಿ ಬಿಜೆಪಿ ಪಕ್ಷ ಅವರ ರಾಜೀನಾಮೆ ಪಡೆಯುವವರೆಗೂ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದೆ ಎಂದರು. ನೋಡಿ, ಈಗಾಗಲೇ ನಾಗೇಂದ್ರ ಅವರು ಒಂದ್ಸಲಿ ಇದೇ ವಿಷಯವಾಗಿ ರಾಜೀನಾಮೆಯನ್ನ ಕಾಂಗ್ರೆಸ್ ಸರ್ಕಾರನೇ ತಗೊಂಡಿದೆ. ಅದಾದ ಮೇಲೆ ಅವರ ಹೆಸರನ್ನ ಚಾರ್ಜ್ ಶೀಟ್ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಕೋರ್ಟ್ ಅವರನ್ನ ಖುಲಾಸೆ ಮಾಡಿಲ್ಲ. ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಅವ್ಯವಹಾರ 187 ಕೋಟಿಗೆ ಅಂತೇಳಿ ಸರ್ಕಾರನೇ ಒಪ್ಕೊಂಡಿದೆ. ಇಂದಿನ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಇದಾಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ಸಚಿವರಾಗಿ ತಗೊಂಡಿರುವಂತದ್ದು ಮಹಾ ಅಪರಾಧ. ಇದು ಕೇವಲ ವಾಲ್ಮೀಕಿ ಜನಾಂಗದ ಬಡವರಿಗೆ ಮಾಡಿದಂತ ಅಪಚಾರ ಅಲ್ಲ, ಇಡೀ ರಾಜ್ಯದ ಬಡವರ ಮೇಲೆ ಇವತ್ತು ಅವರು ಯಾವ ರೀತಿ ಅವ್ರಿಗೆ ಇರುವಂತ ಬದ್ಧತೆ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವು ಇಷ್ಟನ್ನೇ ಹೇಳ್ತೇವೆ, ಅವರ ಹೆಸರು ಖುಲಾಸೆ ಆಗುವವರೆಗೂ ಕೂಡ ತನಿಖೆಯಲ್ಲಿರ್ಲಿ, ಕೋರ್ಟ್ನಲ್ಲಿರ್ಲಿ, ಯಾವ್ದ್ರಲ್ಲಾದ್ರೂ ಸಂಪೂರ್ಣ ಖುಲಾಸೆ ಆಗುವವರೆಗೂ ಕೂಡ ನಾಗೇಂದ್ರರವರನ್ನ ಸಂಪುಟದಲ್ಲಿ ತಗಬಾರದು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಭ್ರಷ್ಟ ಮಂತ್ರಿ ಬಿ ನಾಗೇಂದ್ರರನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಬಿಡುವವರೆಗೂ ಪ್ರತಿಭಟನೆ ಮುಂದುವರಿಯಲಿದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ನಡೆಸಿ ತೆಲಂಗಾಣ ಚುನಾವಣೆಗೆ ನೀಡಿ ತಮ್ಮ ಪಕ್ಷ ಗೆಲ್ಲಿಸಿಕೊಳ್ಳಲು ರಾಜ್ಯದ ಎಲ್ಲ ಪ್ರಮುಖ ಕಾಂಗ್ರೆಸ್ಸಿಗರ ಪಾತ್ರವೂ ಇದೆ. ಸಿಎಂ DK ಶಿವಕುಮಾರ್ ಸಂಪುಟದಿಂದ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ನಾಗೇಂದ್ರರನ್ನು ಸೇರಿಸಿಕೊಂಡಿರುವುದನ್ನು ರಾಜ್ಯದ ಜನ ಸುತಾರಾಂ ಒಪ್ಪುವುದಿಲ್ಲ. ಅವರು ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ. ಜಿಲ್ಲೆಯಲ್ಲಿ ಪಕ್ಷದ ಪ್ರಮುಖರು ಈ ಧರಣಿಯಲ್ಲಿ ಪಾಲ್ಗೊಂಡು ಹೋರಾಟಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದಾರೆ. ಹೋರಾಟಕ್ಕೆ ಮಣಿದು ಸರ್ಕಾರ ಕೂಡಲೇ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯಿಸಿದರು. ಕೇಸು ಅವರು ಜೈಲಲ್ಲಿ ಇದ್ರು, ಜಾಮೀನಲ್ಲಿ ಆಚೆ ಇದ್ದಾರೆ, ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್
ಆಗ್ತಕ್ಕಂಥದ್ದಾಗಿದೆ. ಆದರೆ ಅಂಥ ಒಂದು ಭ್ರಷ್ಟ ಅಂತ ಏನು ಅಧಿಕಾರಿಗಳು ಹೇಳಿದ್ರು ಕೂಡ ಅಂಥವ್ರನ್ನು ಕೂಡ ಈಗ ಕ್ಯಾಬಿನೆಟಲ್ಲಿ ತಗೊಂಡಿದ್ದಾರೆ, ಮುತ್ತಿಗೆರಿ ಕೊಟ್ಟಿದ್ದಾರೆ. ಇವತ್ತೇನು ಮಳೆಗಾಲದ ಅಧಿವೇಶನ ನಡೀತಾ ಇದೆ, ನಮ್ಮೆಲ್ಲ BJPಯ ಸಂಸದರು, MLAಗಳು, ಅದಾದಮೇಲೆ JDS ಅವರು ಕೂಡ ಸೇರಿ ಏನು ಒಂದು ವಿಧಾನಸೌಧದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಮಂತ್ರಿಗಿರಿ ಕೈ ಬಿಡುವವರೆಗೂ ಬಿಡೋದಿಲ್ಲ ಅಂತ. ಅದೇ ರೀತಿ ನಮಗೂ ಕೂಡ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೂಡ ಮುಖ್ಯಮಂತ್ರಿಗಳು ಎಷ್ಟು ಬೇಗ ಅಷ್ಟು ಬೇಗ ಮಂತ್ರಿನ ವಜಾ ಮಾಡಬೇಕು. ವಜಾ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಈ ಧರಣಿನ ಕೈ ಬಿಡೋದಿಲ್ಲ. ಅವರ ಮಂತ್ರಿಗಿರಿ ಹೋಗೋವರೆಗೂ ಕೂಡ ನಾಗೇಂದ್ರ ಅವ್ರನ್ನ ಮನೆ ಕಳಿಸೋರು ಕೂಡ ನಮ್ಮ ಜಿಲ್ಲೆಯ BJPಯ ಎಲ್ಲ ಕಾರ್ಯಕರ್ತರು ಕೂಡ ಈ DCI ಆಫೀಸ್ ಕಚೇರಿ ಮುಂದೆ ಧರಣಿ ಕೂತಿದ್ದೀವಿ. ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯಿಂದ ಬಂದಿದ್ದಾರೆ. ಪ್ರತಿದಿನ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿ ಸೇರ್ತಕ್ಕಂಥದ್ದು ನಾವು ನಿಗದಿ ಮಾಡಿದ್ದೀವಿ. ಹಂಗಾಗಿ ಈ ಒಂದು ಧರಣಿನ ಅವ್ರನ್ನ ಮಂತ್ರಿಗಿರಿ ಬಿಡೋವರೆಗೂ ನಾವು ಕೂತ್ಕೊಂಡು ನಾವೊಂದು ಕಾರ್ಯಕ್ರಮನ ಫಿಕ್ಸ್ ಮಾಡಿದ್ವಿ. ಪ್ರತಿಭಟನೆಯಲ್ಲಿ ಚಿಂತಾಮಣಿ ವೇಣುಗೋಪಾಲ್, ಬಾಗೇಪಲ್ಲಿ ಮುನಿರಾಜು, ರಾಮಲಿಂಗಪ್ಪ, ಗೌರಿಬಿದನೂರು ಮಾರ್ಕೆಟ್ ಮೋಹನ್, KV ನಾಗರಾಜ್, ಕೇಶವರೆಡ್ಡಿ, ಗಜೇಂದ್ರ, ಸುರೇಂದ್ರಗೌಡ, ನರ್ಮದಾ ರೆಡ್ಡಿ ಇನ್ನಿತರರು ಇದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, E-News TV, ಚಿಕ್ಕಬಳ್ಳಾಪುರ. ಧಾರ್ಮಿಕ ವೇದಿಕೆಯೊಂದು ಕೋಲಾರ ರಾಜಕೀಯದ ಬಹುದೊಡ್ಡ ಸಂಚಲನಕ್ಕೆ ಸಾಕ್ಷಿಯಾಗಿದೆ. ಪಕ್ಷ ವಿಪಕ್ಷ ರಾಜಕೀಯ ವೈಷಮ್ಯಗಳನ್ನು ಬದಿಗಿಟ್ಟು ಸ್ಥಳೀಯ ನಾಯಕರು ಒಂದೇ ವೇದಿಕೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಮದ್ದೇರಿ ಗ್ರಾಮದ ಶ್ರೀ ತುಪ್ಪದ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಮನೆಗೊಂದು ಮೆಟ್ಟಿಲು ನಿರ್ಮಿಸುವ ಕಾರ್ಯಕ್ರಮದ ಶಂಕುಸ್ಥಾಪನೆ ಸಮಾರಂಭ ಇಂತಹ ದೊಡ್ಡ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು. ವೇಮಗಲ್ ಹೋಬಳಿಯ ಮದ್ದೇರಿ ಗ್ರಾಮದ ಶ್ರೀ ತುಪ್ಪದ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಮನೆಗೊಂದು ಮೆಟ್ಟಿಲು ಕಾರ್ಯಕ್ರಮದ ಶಂಕುಸ್ಥಾಪನೆ ಸಮಾರಂಭವು ರಾಜಕೀಯವಾಗಿ ಗಮನ ಸೆಳೆಯಿತು. ಒಂದೇ ವೇದಿಕೆಯಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್, ಹಾಲಿ ಶಾಸಕ ಕೊತ್ತೂರು ಮಂಜುನಾಥ್, MLCML ಅನಿಲ್ ಕುಮಾರ್ ಹಾಗೂ JDS ಮುಖಂಡ CMR ಶ್ರೀನಾಥ್ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಬೆಟ್ಟಕ್ಕೆ ನಿರ್ಮಿಸಲು ಉದ್ದೇಶಿಸಿರುವ ಒಟ್ಟು 310 ಮೆಟ್ಟಿಲುಗಳ ಪೈಕಿ 101 ಮೆಟ್ಟಿಲುಗಳ ನಿರ್ಮಾಣದ ಜವಾಬ್ದಾರಿಯನ್ನು ತಾವು ವಹಿಸಿಕೊಳ್ಳುವುದಾಗಿ ಘೋಷಿಸಿದರು. ತಮ್ಮ ಅನುದಾನದಲ್ಲಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. JDS ಮುಖಂಡ CMR ಶ್ರೀನಾಥ್ ಮಾತನಾಡಿ, ಮದ್ದೇರಿ ಗ್ರಾಮದ ಬೆಟ್ಟದಲ್ಲಿರುವ ಶ್ರೀ ತುಪ್ಪದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳುವ ದ್ವಾರ ಬಾಗಿಲನ್ನು ತಮ್ಮ ಸ್ವಂತ ಹಣದಲ್ಲಿ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು. ಮಾಜಿ ಸಚಿವ ವರ್ತೂರು ಪ್ರಕಾಶ್, MLCML ಅನಿಲ್ ಕುಮಾರ್, ಮಾಜಿ ಸಭಾಪತಿ VR ಸುದರ್ಶನ್, ಕೋಮುಲ್ ನಿರ್ದೇಶಕ ಚಂಜುಮಲೆ B ರಮೇಶ್, ವೇಮಗಲ್ ನರಸಾಪುರ ಪ್ರಾಧಿಕಾರದ ಅಧ್ಯಕ್ಷ ಉರಟ ಅಗ್ರಹಾರ ಚೌಡಾರೆಡ್ಡಿ, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೈಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಾಗನಾಳ ಸೋಮಣ್ಣ, ಮುಖಂಡರಾದ ಮೈಲಾಂಡಹಳ್ಳಿ ಮುರಳಿ, ಪೆರ್ಜೇನಹಳ್ಳಿ ನಾಗೇಶ್ ಸೇರಿದಂತೆ ಮುಖಂಡರು ಇದ್ದರು. ಸತೀಶ್, E-News TV, ಕೋಲಾರ. ಕಳೆದ 165 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿರುವ ಜಮಕೋಟೆ ರೈತರ ಪರವಾಗಿ ಇಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬೃಹತ್ ಬೈಕ್ ರ್ಯಾಲಿ ನಡೆಸಿ ಧರಣಿಯಲ್ಲಿ ಪಾಲ್ಗೊಂಡು ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಕೈ ಜೋಡಿಸಿರುವ ಇಲ್ಲಿ ಪೊರಕೆ ತೋರಿದರೆ ಬಿಡದಿಯಲ್ಲಿ ಪೊರಕೆ ಏಟು ಬಿತ್ತು, ಈಗ ಒನಕೆ ತೋರುತ್ತೇವೆ, ನಾಳೆ ಒನಕೆ ಪೂಜೆ ಆಗುತ್ತೆ ಅಂತ ರೈತರ ತಾಳ್ಮೆ ಕೆಣಕಬೇಡಿ ಎಂದು KRS ಪಕ್ಷದ ಗೌರವಾಧ್ಯಕ್ಷ ರವಿಕೃಷ್ಣಾರೆಡ್ಡಿ ಸರ್ಕಾರಕ್ಕೆ ಕಠಿಣ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯ DC ಕಚೇರಿ ಮುಂದೆ ಕಳೆದ 155 ದಿನಗಳಿಂದ ಜಂಕೋಟೆ ಜಮೀನು ಕಳೆದುಕೊಳ್ಳುತ್ತಿರುವ ರೈತರು ಬಲವಂತವಾಗಿ ಭೂಸ್ವಾಧೀನ ಕೈಬಿಡಿ, ಕೃಷಿ ಭೂಮಿ ಕೈಗಾರಿಕೆಗೆ ನೀಡಲ್ಲ ಎಂದು ಅನಿರ್ದಿಷ್ಟ ಧರಣಿಯಲ್ಲಿ ಕುಳಿತಿರುವ ರೈತರನ್ನು ಬೆಂಬಲಿಸಿ ಇಂದು ಜಂಗಮಕೋಟೆ 13 ಹಳ್ಳಿಗಳ ಸಮೀಪದಿಂದ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದ KRS ಪಕ್ಷ, ರಾಜ್ಯ ರೈತ ಸಂಘ ಹಾಗೂ ಇತರೆ ಸಂಘಟನೆಗಳೊಟ್ಟಿಗೆ ಸಾವಿರಾರು ರೈತರು ಜಿಲ್ಲಾಡಳಿತ ಭವನದಡಿಗೆ ಬೆಂಬಲಿಸಿದರು.
ಅರಿಶಿಣ ಸಮವಸ್ತ್ರ ತೊಟ್ಟು ಹಸಿರು ಟವಲು ಹೆಗಲ ಮೇಲೆ ಹಾಕಿಕೊಂಡು ನೀಲಿ ಬಾವುಟಗಳ ಸಮೇತ ಬೈಕ್ ಸವಾರರು ಸಾಗಿ ಬಂದ ಸಾಗರೋಪಾದಿ ಬೈಕ್ಗಳ ಸೌಂಡ್ಗೆ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತವರೆಗೂ ಸಿಂಹಗರ್ಜನೆ ಮಾಡುವಂತೆ ಕೇಳಿಸುತ್ತಿತ್ತು. ಧರಣಿಯಲ್ಲಿ ಪಾಲ್ಗೊಂಡ ನಂತರ ಮಾತನಾಡಿದ KRS ಪಕ್ಷದ ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ, ರೈತರ ತಾಳ್ಮೆಗೂ ಒಂದು ಮಿತಿ ಇದೆ. ನಮ್ಮದು ಕೃಷಿ ಭೂಮಿ, ಅದರಲ್ಲೇ ಜೀವನ, ಅದನ್ನು ಕೈಗಾರಿಕೆಗೊಳಿಸಿ ಬೀದಿ ಪಾಲು ಮಾಡಬೇಡಿ ಎಂದು ಕಳೆದ 150 ದಿನಗಳಿಂದ ಧರಣಿ ನಡೆಸುತ್ತಿದ್ದರೂ ಕಣ್ಣು ಕಿವಿ ಮುಚ್ಚಿದ ಸರ್ಕಾರಕ್ಕೆ ಕೇಳಿಸುತ್ತಿಲ್ಲ. ರಿಯಲ್ ಎಸ್ಟೇಟ್ ಏಜೆಂಟ್ ರೀತಿ ವರ್ತಿಸುತ್ತಿರುವ KIDB ರಾಜ್ಯ ಉದ್ದಗಲಕ್ಕೂ ಎಲ್ಲೆಲ್ಲಿ ರೈತರ ಫಲವತ್ತಾದ ಭೂಮಿ ಇದೆ ಅದಕ್ಕೆ ಕಣ್ಣಾಕಿ ಕದಿಯುತ್ತಿದೆ. 2830 ಎಕರೆ ಜಮೀನು ಕಬಳಿಸಿ ಏನು ಮಾಡುತ್ತೀರಿ? ಈಗಾಗಲೇ ಇದೇ ಜಿಲ್ಲೆ ಮಸ್ತೇನಹಳ್ಳಿ ಬಳಿ 3000 ಎಕರೆ ಜಮೀನು ಪಡೆದು 13 ವರ್ಷ ಆದರೂ 3 ಫ್ಯಾಕ್ಟ್ರಿ ಕಟ್ಟಿಲ್ಲ. ಬಿಡದಿಯಲ್ಲೂ ಇದೇ ಸ್ಥಿತಿ ಬಂದೊದಗಿದೆ. ತಾಳ್ಮೆ ಕೆಣಕಿ ಬಲಿಯಾಗಬೇಡಿ ಎಂದು ಎಚ್ಚರಿಕೆ ನೀಡಿದ ಅವರು, ನಾವಿಲ್ಲಿ ಪರಕೆ ತೋರಿದ್ವಿ, ಬಿಡದಿಯಲ್ಲಿ ಅಧಿಕಾರಿಗಳಿಗೆ ಪರಕೆಯಲ್ಲೇ ಹೊಡೆದ್ರು. ಈಗ ನಾವು ಒನಕೆ ಕೈಗೆ ಎತ್ತಿಕೊಳ್ತೇವೆ. ನಾಳಿನ ಪರಿಸ್ಥಿತಿ ಏನಾಗುತ್ತೋ ನೀವೇ ಊಹಿಸಿ. ಕಾನೂನು ಕೈಗೆತ್ತಿಕೊಳ್ಳುವ ಮೊದಲು ಕೈಗಾರಿಕೆ ಬಿಡಿ, ರೈತರ ಕೈಗೆ ಭೂಮಿ ಕೊಡಿ ಎಂದು ಎಚ್ಚರಿಕೆ ನೀಡಿದರು. ರೈತರ ತಾಳ್ಮೆಗೂ ಒಂದು ಮಿತಿ ಇದೆ ಮತ್ತು ಅದು ತಾಳ್ಮೆಯನ್ನ ಮೀರುವ ಹಂತಕ್ಕೆ ಬರ್ತಾ ಇದೆ ಅನ್ನೋದನ್ನ ರಾಜ್ಯ ಸರ್ಕಾರ ಗಮನಿಸಬೇಕು. ವಿಶೇಷವಾಗಿ ಇಲ್ಲೇ ನಮ್ಮ ಕಣ್ಮುಂದೆ ಇರುವಂತ ಜಿಲ್ಲಾ ಆಡಳಿತ ಅದನ್ನ ಗಮನಿಸಿ ಸೂಕ್ತವಾದ ವರದಿಗಳನ್ನ ಸಲ್ಲಿಸಿ ಈ ಕೂಡಲೇ ಅನಗತ್ಯವಾದಂತಹ ರೈತರ ಭೂಮಿಯನ್ನ ಕೊಳ್ಳೆ ಹೊಡೆಯೋದಿಕ್ಕೆ ದಲ್ಲಾಳಿ ಕೆಲಸ ಮಾಡ್ತಾ ಇರುವಂತಹ KIDB ಭೂಸ್ವಾಧೀನ ಮಾಡ್ಕೊಳಕ್ ಹೋಗಿದೆ. ಆ ಇಡೀ ಪ್ರಕ್ರಿಯೆಯನ್ನ ಈ ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಪರಕೆ ತೋರಿಸಿದ್ವಿ, ನಾವು ಪರಕೆ ಹೊಡಿಲಿಲ್ಲ, ಪರಕೆ ತೋರಿಸಿದ್ವಿ, ಆದ್ರೆ ಅದ್ರ ಪರಿಣಾಮ ಏನಾಯ್ತು, ಬಿಡದಿನಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಪರಕೆಯಲ್ಲಿ ಹೊಡೆದ್ರು. ಹಳ್ಳಿ ಹೆಣ್ಣು ಮಕ್ಕಳು ಅವರ ಭೂಮಿಯನ್ನ ಮೆಷರ್ ಮಾಡೋದಕ್ಕೆ ಬಂದಿರೋರಿಗೆ ಅಂತೇಳಿ. ಅದೇ ತರಕಲ್ಲಿ ನಾವು ಒನಕೆ ಹಿಡ್ಕೊಳ್ತೀವಿ, ಮುಂದಿನ ಸಲಕ್ಕೆ ಒನಕೆ ಹಿಡ್ಕೊಂಡು ನಡು ಮುರಿತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತಳ್ಳಿ ಬೈರೇಗೌಡ ಮಾತನಾಡಿ, ಜಂಗಕೋಟೆ 13 ಹಳ್ಳಿಗಳ ಸ್ಥಳದಿಂದಲೇ ಇಂದು KRS ಪಕ್ಷದ ಸಹಕಾರದಿಂದ ಬೈಕ್ ರ್ಯಾಲಿ ನಡೆಸಿದ್ದೇವೆ. KIDBಗೆ ಇದು ಕೊನೆಯ ಎಚ್ಚರಿಕೆ. ನಿಮ್ಮ ಆದೇಶವನ್ನು ಜಿಲ್ಲಾಡಳಿತ ಧಿಕ್ಕರಿಸಿದೆ. ಇನ್ನಷ್ಟು ಸಂಘಟನೆಗಳು ಜೊತೆಗೂಡಿ ಉಗ್ರ ಹೋರಾಟ ಎದುರಿಸುವ ಮುನ್ನ ಪಹಣಿಗಳಿಂದ KIDB ಹೆಸರು ತೆಗೆದು ಡಿನೋಟಿಫಿಕೇಷನ್ ವಾಪಸ್ ಪಡೆಯಿರಿ. ಈಗಾಗಲೇ ನೀವೇ ನಮಗೆ ನೀಡಿದ ಆಶ್ವಾಸನೆ ಜಾರಿ ಮಾಡಿ ಎಂದು ಜಿಲ್ಲಾಡಳಿತ ಮತ್ತು KIDBಗೆ ಎಚ್ಚರಿಕೆ ನೀಡಿದರು. ಏನೀಗ 2823 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ, ಅದಾಗಬಾರ್ದು. ಟೋಟಲಿ 2823 ಫಲವತ್ತಾದ ಭೂಮಿ, ಎಲ್ಲ ತರಕಾರಿ, ದ್ರಾಕ್ಷಿ, ಗೋಡಂಬಿ, ಮಾವು, ರಾಗಿ, ಜೋಳ, ಕ್ಯಾರೆಟು, ಟೊಮೆಟೊ ಎಲ್ಲ ಬೆಳೆಯುವಂಥ ಫಲವತ್ತಾದ ಭೂಮಿಯನ್ನು ನಾವು ಈ ಹೋರಾಟದ ಮೂಲಕ ತಿಳಿಸೇನೆಂದ್ರೆ ಕೈ ಬಿಡಬೇಕು. DK ಶಿವಕುಮಾರ್ ಅವರು ನಾನು ರೈತ ಅಂತ ಹೇಳ್ಕೊಂತಾರೆ, ಶ್ರದ್ಧಾನೆ ಹೇಳ್ತಾರೆ, ನಾನು ರೈತರ ಪರ ಇದ್ದೀನಿ, ರೈತರನ್ನ ಉಳಿಸ್ತೀನಿ, ಮುಂದಿನ ದಿನಗಳಲ್ಲಿ ನಾನು ರೈತ ಉಳಿಸ್ಕೊಡ್ತೀನಿ ಅಂತೇಳಿ ಸದನದಲ್ಲಿ ಹೇಳ್ತಾರೆ ಶಾಲ್ವ ಹಾಕೊಂಡು. ಆ ಮಾತನ್ನ ಉಳಿಸ್ಕೊಬೇಕಂತ ಹೇಳ್ತೀನಿ. ಅವ್ರು ಉಳಿಸ್ಕೊಂಡೇ ಆದರೆ ಇನ್ನು ಪ್ರತಿಭಟನೆ KRS ರಾಜ್ಯ ಸಮಿತಿ ಪದಾಧಿಕಾರಿಗಳು, ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು, ದಲಿತ ಸಂಘಟನೆ ಪ್ರಮುಖರು ಭಾಗವಹಿಸಿದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, E-News TV, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ E-News TV ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ E-News TVಗೆ ಸ್ವಾಗತ. ಚಿಂತಾಮಣಿ ನಗರದ ಮೂಲ ಸೌಕರ್ಯ ವೃದ್ಧಿ ಹಾಗೂ ಸೌಂದರ್ಯೀಕರಣ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಶಾಸಕ MC ಸುಧಾಕರ್ ತಿಳಿಸಿದ್ದಾರೆ. ಚಿಂತಾಮಣಿ
ತಾಲೂಕು ಸೂಲದೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸುಪ್ರಸಿದ್ಧ ನಾಗಲಮುದ್ದಮ್ಮ ದೇವಿ ದೇವಾಲಯದಲ್ಲಿ ಸೋಮವಾರ ನಾಗರ ಪಂಚಮಿ ಹಬ್ಬದ ಅಂಗವಾಗಿ ನಾಗಲಮುದ್ದಮ್ಮ ದೇವಿಯರ 9ನೇ ವರ್ಷದ ನಾಗರ ಪಂಚಮಿ ಹಬ್ಬ ಪೂಜಾರಿ ರಾಮಚಂದ್ರರವರ ನೇತೃತ್ವದಲ್ಲಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಅದ್ಧೂರಿಯಾಗಿ ನಡೆಯಿತು. ಬೆಳಗಿನಿಂದಲೇ ನಾಗಮುದ್ದಮ್ಮ ದೇವಿಯರಿಗೆ ಅಭಿಷೇಕ, ಹೋಮ, ಹವನ, ಕಳಶಾರಾಧನೆ, ಪೂರ್ಣಾಹುತಿ, ಮಹಾಮಂಗಳಾರತಿ ಸೇರಿದಂತೆ ಹಲವಾರು ರೀತಿಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ನಾಗರ ಪಂಚಮಿ ಹಬ್ಬದ ಅಂಗವಾಗಿ ನಾಗಲಮುದ್ದಮ್ಮ ದೇವಿ ಹಾಗೂ ದೇವಾಲಯಕ್ಕೆ ವಿಶೇಷವಾಗಿ ಮಾಡಿದ್ದ ಹೂವಿನ ಅಲಂಕಾರ ಭಕ್ತಾದಿಗಳ ಗಮನ ಸೆಳೆಯಿತು. ಈ ನಾಗರ ಪಂಚಮಿ ಕಾರ್ಯಕ್ರಮದಲ್ಲಿ ಚಿಂತಾಮಣಿ, ಹೊಸಕೋಟೆ, ಬೆಂಗಳೂರು ಮತ್ತಿತರ ಕಡೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ವೆಂಕಟೇಶ್ವರ ಸ್ವಾಮಿ ದೇವಾಲಯ ಕಲ್ಯಾಣ ಮಂಟಪ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ 4 ದಶಕಗಳ ಕಾಲ ಶಿಕ್ಷಕರ ಸೇವೆಯಲ್ಲಿ ಸುದೀರ್ಘ ಸೇವೆ ಮಾಡಿ ನಿವೃತ್ತಿ ಹೊಂದಿದ ಬಲಿಜ ಜನಾಂಗದ ಸಂಘಕ್ಕೆ ಒಬ್ಬ ಪಿಲ್ಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಜನಸ್ನೇಹಿ KLS ಎಂದೇ ಪ್ರಚಲಿತ ಹೊಂದಿದ್ದ KL ಶ್ರೀನಿವಾಸ್ ನಿಧನರಾಗಿದ್ದಾರೆ. ನಾಳೆ ಮಧ್ಯಾಹ್ನ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ನಿವೃತ್ತ ಶಿಕ್ಷಕ ಕಂದವಾರ ಬಾಗಿಲು ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದ ನಿರ್ಮಾತೃ ಶಿಕ್ಷಕರ ಸಂಘದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ KL ಶ್ರೀನಿವಾಸ್ ನಿಧನರಾಗಿದ್ದಾರೆ. ಬಲಿಜ ಸಮುದಾಯ ಸಂಘಟನೆಗೂ ತನ್ನದೇ ಆದ ಕೊಡುಗೆ ನೀಡಿರುವ KL ಶ್ರೀನಿವಾಸ್ ನಿಧನಕ್ಕೆ ಹಲವಾರು ಮುಖಂಡರು ಕಂಬನಿ ಮಿಡಿದಿದ್ದಾರೆ. ಕಂದವಾರ ಬಾಗಿಲು ತಮ್ಮ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟಿದ್ದು, ಸಂಸದ ಡಾಕ್ಟರ್ ಕೆ ಸುಧಾಕರ್, PC ಮೋಹನ್, ಶಾಸಕ ಪ್ರದೀಪ್ ಈಶ್ವರ್, KV ನವೀನ್ ಕಿರಣ್ ಸೇರಿದಂತೆ ಪ್ರಮುಖರು ಅವರ ಅಂತಿಮ ದರ್ಶನ ಪಡೆದರು. KV ನವೀನ್ ಕಿರಣ್ ಮಾತನಾಡಿ, ಸುಮಾರು 4 ದಶಕಗಳಿಂದ ಶಿಕ್ಷಕರ ಸೇವೆಯಲ್ಲಿ ತೊಡಗಿಸಿಕೊಂಡು ನಿವೃತ್ತಿ ಹೊಂದಿರುವ KLS ಕಂದವಾರ ಬಾಗಿಲು ವೆಂಕಟೇಶ್ವರ ದೇವಾಲಯ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಶಿಕ್ಷಕರ ಸಂಘವನ್ನು ದೀರ್ಘಕಾಲ ಮುನ್ನಡೆಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರ ನಿಧನ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಅವರಿಲ್ಲದ ನೋವು ಕುಟುಂಬಕ್ಕೆ ಭರಿಸುವ ಶಕ್ತಿ ದೇವರು ಕಲ್ಪಿಸಲಿ ಎಂದು ಸಂತಾಪ ಸೂಚಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಕಂದವಾರಪೇಟೆಯ KL ಶ್ರೀನಿವಾಸರವರು ಕಳೆದ 4 ದಶಕಗಳಿಂದ ಶಿಕ್ಷಕರ ಕ್ಷೇತ್ರದಲ್ಲಿ ಅಪಾರವಾದಂಥ ಸೇವೆಯನ್ನು ನೀಡಿದ್ದಾರೆ. ಸಹಸ್ರಾರು ವಿದ್ಯಾರ್ಥಿಗಳಿಗೆ ಗುರುವಾಗಿ ವಿದ್ಯಾರ್ಜನೆಯನ್ನು ಮಾಡಿದ್ದಾರೆ. ನಿವೃತ್ತಿಯಾದ ನಂತರ ಸಮಾಜಮುಖಿಯಾಗಿ ತೊಡಗಿಸಿಕೊಂಡು ಚಿಕ್ಕಬಳ್ಳಾಪುರ ಕಂದವಾರಪೇಟೆಯ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಭಾಗದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟುವುದರಲ್ಲಿ ಯಶಸ್ವಿಯಾಗಿ ಕಲ್ಯಾಣ ಮಂದಿರವನ್ನು ನಿರ್ಮಿಸಿ ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಅನೇಕ ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ದುರದೃಷ್ಟವಶಾತ್ ಇವತ್ತು ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ದಯಪಾಲಿಸಲಿ. ನಿಧನರಾದ KL ಶ್ರೀನಿವಾಸ್ ತಮ್ಮ ಪತ್ನಿ ಸರಸ್ವತಿ ಶ್ರೀನಿವಾಸ್ ಹಾಗೂ 4 ಜನ ಹೆಣ್ಣು ಮಕ್ಕಳನ್ನು ಅಗಲಿದ್ದು, ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆ ದಿನದಿಂದ ದಿನಕ್ಕೆ ಸವಾರರ ಪಾಲಿಗೆ ನರಕದ ಹಾದಿಯಾಗ್ತಿದೆ. ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ದ್ವಿಚಕ್ರ ವಾಹನ ಸವಾರನೊಬ್ಬ ರಸ್ತೆ ಮಧ್ಯದಲ್ಲಿ ಹಂಪ್ಗೆ ಡಿಕ್ಕಿಯಾಗಿ ನಿಯಂತ್ರಣ ತಪ್ಪಿ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾನೆ. ಸ್ಥಳೀಯರ ನೆರವಿನಿಂದ ಗಾಯಾಳವನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಗಿದ್ದರೂ ಈ ಅಪಾಯಕಾರಿ ರಸ್ತೆಯ ಬಗ್ಗೆ ಸಾರ್ವಜನಿಕರ ಆಕ್ರೋಶ ಮಾತ್ರ ಮುಗಿಲು ಮುಟ್ಟಿದೆ. ಹಳಬರಿಗೆ ಇಲ್ಲ, ಹಳಬರ್ ಗೊತ್ತಾಗ್ತದೆ ಅಣ್ಣ, ಹೊಸಬರ್ಗೆ ಹೇಳೋ. ಚಿಕ್ಕಬಳ್ಳಾಪುರ ಕಡೆಯಿಂದ ಬೆಂಗಳೂರು ಮಾರ್ಗವಾಗಿ ತೆರಳುತ್ತಿದ್ದ ದ್ವಿಚಕ್ರ ವಾಹನ ಸವಾರ ರಸ್ತೆ ಮಧ್ಯದಲ್ಲಿರುವ ಹಂಪ್ನಲ್ಲಿ ನಿಯಂತ್ರಣ ಕಳೆದುಕೊಂಡು ವೇಗವಾಗಿ ಬಿದ್ದು ಗಾಯಗೊಂಡಿದ್ದಾರೆ. ಅಪಘಾತದಲ್ಲಿ ಸವಾರನ ಮುಖಕ್ಕೆ ಗಾಯವಾಗಿದ್ದು ಮೂಗಿನಿಂದ ತೀವ್ರ ರಕ್ತಸ್ರಾವವಾಗಿದೆ.
ಅಪಘಾತ ಸಂಭವಿಸಿದ ಕೂಡಲೇ ಸ್ಥಳೀಯರು ಆಂಬ್ಯುಲೆನ್ಸ್ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಹಾಗೂ ಆಂಬ್ಯುಲೆನ್ಸ್ ಸಿಬ್ಬಂದಿ ತಕ್ಷಣ ಆಗಮಿಸಿ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿ ಚಿಕ್ಕಕೆರೆ ಎದುರು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಭಾಗದಲ್ಲಿರುವ ಹಂಪ್ ಅಪಘಾತಗಳಿಗೆ ಕಾರಣವಾಗುತ್ತದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ರಾತ್ರಿ ವೇಳೆ ಸಂಪರ್ಕ ಸೂಚನಾ ಫಲಕ, ರಿಫ್ಲೆಕ್ಟರ್ ಹಾಗೂ ಬೆಳಕಿನ ವ್ಯವಸ್ಥೆ ಇಲ್ಲದೆ ಇರೋದು ವಾಹನ ಸವಾರರಿಗೆ ಅಪಾಯಕಾರಿಯಾಗ್ತಿದೆ ಅಂತ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಭಾಗದಲ್ಲಿ ಇತ್ತೀಚೆಗಷ್ಟೇ ಶೆಟ್ಟೇರಿಯಲ್ಲಿ ವ್ಯಕ್ತಿಯೊಬ್ಬರು ಅಪಘಾತಕ್ಕೀಡಾಗಿ ಪ್ರಾಣ ಕಳೆದುಕೊಂಡ ಘಟನೆ ನಡೆದಿದ್ದು, ಇದೀಗ ಮತ್ತೊಂದು ಅಪಘಾತ ಸಂಭವಿಸಿರುವುದು ಸ್ಥಳೀಯರ ಆತಂಕವನ್ನು ಮತ್ತಷ್ಟು ಹೆಚ್ಚಿದೆ. ದೇವನಹಳ್ಳಿ ಬೈಪಾಸ್ ರಸ್ತೆ, ಬೊಮ್ಮವಾರ, ಸಣ್ಣಮಣಿಕೆರೆ ಸೇರಿದಂತೆ ನೀಲೇರಿ ಗೇಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದೆ. ಪ್ರತಿದಿನ ನೂರಾರು ವಾಹನಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತಿರುವುದರಿಂದ ರಸ್ತೆ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಪಘಾತ ಸಂಭವಿಸುವ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ವೈಜ್ಞಾನಿಕವಾಗಿ ಬ್ಲಾಕ್ ಸ್ಪಾಟ್ಗಳಾಗಿ ಪರಿಗಣಿಸಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹಂಪ್ಗಳ ಬಳಿ ಎಚ್ಚರಿಕೆ ಫಲಕ, ರಿಫ್ಲೆಕ್ಟರ್, ರಸ್ತೆ ಗುರುತುಗಳು, ಸಂಪರ್ಕ ಬೆಳಕು ಸೇರಿದಂತೆ ಅಗತ್ಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಪಘಾತವನ್ನು ಪ್ರತ್ಯಕ್ಷವಾಗಿ ಕಂಡ ಆರ್ಯ ಮಾತನಾಡಿ, ರಸ್ತೆ ಅಭಿವೃದ್ಧಿ ಮಾಡೋದರ ಜೊತೆಗೆ ವಾಹನ ಸವಾರರ ಸುರಕ್ಷತೆಗೂ ಆದ್ಯತೆ ನೀಡಬೇಕು. ಅಪಘಾತಗಳಿಗೆ ಕಾರಣವಾಗ್ತಿರುವ ಸ್ಥಳಗಳನ್ನು ಗುರುತಿಸಿ ವೈಜ್ಞಾನಿಕವಾಗಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ನಾವಿಲ್ಲಿ ಪಾಸ್ ಆಗ್ಬೇಕಾದ್ರೆ ಹಂಸೆಗರ್ಸ್ ಬಂದವರು ಹೊಡೆದ್ರು, ನಾವು ಹತ್ ಕಡೆ ಇದ್ರೆ ಪಾಸ್ ಆಗಿ ಬಂದ್ ಬಿದ್ರು. ನಾವ್ ಹಿಂದೆ ಕಾರ್ಯ ಯಾವ್ದು ಹೊಡೆದಿದೆ ಅನ್ಕೊಂಡು ನಾವು ಮುಂದಕ್ಕೆ ಹೋದ್ರೆ ಆಮೇಲೆ ವಾಪಸ್ ಬಂದ್ ನೋಡಿದ್ರೆ ಅವನ ಹಂಸೆಗರ್ಸಿ ಆತ್ಮ ಬಿತ್ತಿದ್ದ. ಹೆಲ್ಮೆಟ್ ಹಾಕಿದ್ರು ಪಾಪ, ಆದ್ರೂ ಮೂಗಲ್ಲಿ ಏಟ್ ಬಿದ್ದು ರಕ್ತ ಬರ್ತಾ ಇದೆ. ಇಲ್ಲೊಂದ್ ಸ್ವಲ್ಪ ಹಂಸ ಹೊಸಬ್ರಿಗೆ ಗೊತ್ತಾಗಲ್ಲ, ನಾವ್ ಹಳಬ್ರಾದ್ರೆ ನಮ್ಗೆ ಗೊತ್ತಾಗುತ್ತೆ, ಹೊಸಬ್ರಿಗೆ ಗೊತ್ತಾಗಲ್ಲ ಇಲ್ಲಿ ಹಂಸಿರೋದು. ಸ್ವಲ್ಪ ರೇಡಿಯಂ ಸ್ಟಿಕ್ಕರ್ ಸಕ್ಕರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಆಂಬುಲೆನ್ಸ್ ನೋಡ್ರಿ, ಅವ್ನು ಬಿದ್ದು ಒಂದು 15 ನಿಮಿಷ ರೋಡ್ ಏನಾದ್ರು ಒಂದು ಹಾಕಿದ್ರೆ ಸ್ಲೋ ಬರ್ತಾರೆ. ಸುಮಾರು ನಾವಿಲ್ಲಿ ನಾವೇ 4 ಹೆಚ್ಚು ಕಮ್ಮಿ ಒಂದು 7-8 ಆಕ್ಸಿಡೆಂಟ್ ಆಗಿದೆ 6 ತಿಂಗಳಿಂದ. ಶೆಟ್ರಳ್ಳಿ ಅವರೇ ಒಬ್ರು ಗೊತ್ತಿರೋದು, ನಮ್ಮ ಪಕ್ಕದಲ್ಲಿದ್ದಾರೆ. ನೈಟ್ ಔಟಿಂಗ್ ಬಂದಿದ್ರೆ ಕಾರ್ ಅವ್ರ ಮುಂದೆ ಹೊತ್ಕೊಂಡ್ರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಅಪಾಯಕಾರಿ ಹಂಪ್ ಹಾಗೂ ಬ್ಲಾಕ್ ಸ್ಪಾಟ್ಗಳಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತೊಂದು ಅನಾಹುತ ಸಂಭವಿಸುವ ಮುನ್ನವೇ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಾಮರಾಜನಗರದ ಹನೂರು ಎನ್ಕೌಂಟರ್ ಪ್ರಕರಣವನ್ನು ಖಂಡಿಸಿ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ರೈತ ಕಾರ್ಮಿಕರ ಐಕ್ಯ ಹೋರಾಟ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಮರಿಮಂಗಳ ಅರಣ್ಯ ಬೀಟ್ನಲ್ಲಿ ಕಾಡಂಚಿನ ಗ್ರಾಮದ ತೋಮಿಯಾರ್ ಪಾಳ್ಯದ 3 ರೈತರನ್ನು ಎನ್ಕೌಂಟರ್ ಹೆಸರಿನಲ್ಲಿ ಕಗ್ಗೋಲೆಗಳನ್ನು ರೈತರ ಕಾರ್ಮಿಕರ ಐಕ್ಯ ಹೋರಾಟ ವೇದಿಕೆ ಬಲವಾಗಿ ಖಂಡಿಸುತ್ತದೆ ಎಂದು ಎಂಪಿ ಮುನಿವೆಂಕಟಪ್ಪ ತಿಳಿಸಿದರು. ರೈತ ವಿರೋಧಿ ಅರಣ್ಯ ಇಲಾಖೆಗೆ ಹೇಳಿ ಧಿಕ್ಕಾರ. ಚಾಮರಾಜನಗರ ಹನೂರು ತಾಲೂಕಿನ ಮರಿಮಂಗಲ ಅರಣ್ಯ ಬೀಟ್ನಲ್ಲಿ ಕಾಡಂಚಿನ ಗ್ರಾಮದ ತೋಮಿಯಾರ್ ಪಾಳ್ಯದ 3 ರೈತರನ್ನ ಎನ್ಕೌಂಟರ್ ಹೆಸರಿನಲ್ಲಿ ಕಗ್ಗೊಲೆ ಮಾಡಿರೋದನ್ನು ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ದಲಿತ ರೈತ ಕಾರ್ಮಿಕ ಐಕ್ಯ ಹೋರಾಟ ವೇದಿಕೆ ಪ್ರತಿಭಟನೆ ನಡೆಸಿದೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ತಕ್ಷಣವೇ ಕಗ್ಗೊಲೆಗೆ ಕಾರಣವಾದ ಎಲ್ಲರನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆ ವೇಳೆ ವೇದಿಕೆ ಸಂಚಾಲಕ ಮುನಿವೆಂಕಟಪ್ಪ ತೋಮಿಯಾರ್ ಪಾಳ್ಯದ 3 ರೈತರನ್ನ ಎನ್ಕೌಂಟರ್ ಹೆಸರಿನಲ್ಲಿ ಕಗ್ಗೊಲೆಗಳನ್ನ ದಲಿತ ರೈತ ಕಾರ್ಮಿಕ ಐಕ್ಯ ಹೋರಾಟ ವೇದಿಕೆ ಬಲವಾಗಿ ಖಂಡಿಸುತ್ತದೆ ಮತ್ತು ತಕ್ಷಣವೇ ಕಗ್ಗೊಲೆಗೆ ಕಾರಣರಾದ ಎಲ್ಲರನ್ನ ಬಂಧಿಸುವಂತೆ ಒತ್ತಾಯಿಸುತ್ತದೆ. ಕಾಡಂಚಿನಲ್ಲಿ ವಾಸಿಸುವ ಜನಗಳು ಹೇಗೆಲ್ಲ ಅರಣ್ಯ ಇಲಾಖೆಯ ಮೂಲಕ ಎಂತಹ ಪೈಶಾಚಿಕ ರೀತಿಯ ದಬ್ಬಾಳಿಕೆಗೊಳಗಾಗ್ತಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನವಾಗಿದೆ. ರಾಜ್ಯ ಸರ್ಕಾರ ತನ್ನ ಅಧೀನದ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ವಾಪಸ್ಸು ಪಡೆದು ಈ ಕೂಡಲೇ ಹೈಕೋರ್ಟ್ ನ್ಯಾಯಾಂಗದ ಸ್ವತಂತ್ರ ತನಿಖೆಗೆ ಅಗತ್ಯ ಕ್ರಮ ವಹಿಸಬೇಕು. ಕಗ್ಗೊಲೆಗೀಡಾದ ಕುಟುಂಬಗಳಿಗೆ ಕನಿಷ್ಠ 5 ಕೋಟಿ ರೂಪಾಯಿಗಳ ಪರಿಹಾರವನ್ನು ಘೋಷಿಸಬೇಕು. ಎನ್ಕೌಂಟರ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನ ನೀಡಿರುವಂತೆ ಕೊಲೆ ಮೊಕದ್ದಮೆ ದಾಖಲಿಸಿ ಕಾನೂನು ಪ್ರಕಾರ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದರು. ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ, ಯಾರ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಆ ಬಡ ರೈತರನ್ನ ಇವತ್ತು ಕೊಲೆ ಮಾಡಿದ್ದಾರೆ, ಆ ಅಧಿಕಾರಿಗಳು ಇವತ್ತು ವಜಾ ಆಗಬೇಕು. ಎರಡನೇದಾಗಿ ಇಂಥ ಘರ್ಷಣೆಗಳು ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಭೂಮಿ ಪ್ರಶ್ನೆ ಮೇಲೆ, ಅರಣ್ಯ ಜಮೀನಿನ ಪ್ರಶ್ನೆ ಮೇಲೆ ಇವತ್ತು ರೈತರ ಮೇಲೆ ದಾಳಿಗಳು ಇವತ್ತು ಅರಣ್ಯ ಇಲಾಖೆಯಿಂದ ನಡೀತಾ ಇದೆ. ಇದು ತುಂಬಾ ಅಪಾಯದ ಸಂಕೇತ. ಇವತ್ತು ಅದರ ಕೊಲೆ ಮಾಡಿರೋದು ನೋಡಿದ್ರೆ ಮುಂದೆ ಯಾರಾದರೂ ಅರಣ್ಯ ಭೂಮಿ ಕಡೆ ಪ್ರವೇಶ ಮಾಡಿದ್ರೆ, ಅವರನ್ನು ಬೆರಳೆತ್ತು ತೋರಿಸಿದ್ರೆ ಅವ್ರಿಗೆ ಇದೇ ಗತಿ ಬರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಅಪಾಯಕಾರಿ ವಿಧಾನ ಆಗಿದೆ. ಇದು ಒಂದು ಬೆದರಿಕೆ ಆಗಿದೆ. ಇದನ್ನು ಭಯಭೀತಗೊಳಿಸ್ತಕ್ಕಂಥ ಕ್ರಮ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ.
ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮತ್ತೊಬ್ಬ ವೇದಿಕೆಯ ನಾಯಕ ಕೆಸಿ ರಾಜಕಾಂತ್, ಇಡೀ ದೇಶವೇ ಬೆಚ್ಚಿ ಬೀಳುವ ಇಂತಹ ಘೋರ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ರಾಷ್ಟ್ರೀಯ ಗಮನ ಸೆಳೆದು ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಹೋರಾಟ ಮುಂದುವರಿಸಲಿದೆ ಅಂತ ಹೇಳಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಅಧ್ಯಕ್ಷ ಜಿ ಸಿದ್ದಗಂಗಪ್ಪ, ಕೆಪಿಆರ್ಎಸ್ ಅಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ, ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಎಸ್ ರಾಜಶೇಖರ್, ಲಕ್ಷ್ಮೀನಾರಾಯಣ ರೆಡ್ಡಿ, ಎಂಎಸ್ ಆನಂದ್, ಸಿಜಿ ಗಂಗಪ್ಪ ಮುಂತಾದವರು ಭಾಗವಹಿಸಿದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಿಂಗಾಟ ಕದರನಹಳ್ಳಿ ಗ್ರಾಮದ ದಲಿತರಿಗೆ ಮಂಜೂರಾಗಿರುವ ಜಮೀನಿನ ವಿವಾದವನ್ನು ಕೂಡಲೇ ಇತ್ಯರ್ಥಪಡಿಸಬೇಕು ಎಂದು ಒತ್ತಾಯಿಸಿ ಕಳೆದ 64 ಹೆಚ್ಚು ದಿನಗಳ ಧರಣಿ ನಡೆಸುತ್ತಿದ್ದರೂ ಪರಿಹಾರ ಒದಗಿಸಿದ ಜಿಲ್ಲಾಡಳಿತದ ವಿರುದ್ಧ ದಲಿತ ಸಂಘಟನೆಗಳು ಆಗಸ್ಟ್ 27ರಂದು ತಾವೇ ಜಮೀನು ಪ್ರವೇಶ ಮಾಡಿ ವಶಪಡಿಸಿಕೊಳ್ಳುವ ಹೋರಾಟವನ್ನು ನಡೆಸಲು ತೀರ್ಮಾನ ಮಾಡಲಾಗಿದೆ ಎಂದು ಕೆಸಿ ರಾಜಕಾಂತ್ ಎಚ್ಚರಿಕೆ ನೀಡಿದರು. ಅರಣ್ಯ ಇಲಾಖೆಗೆ ಸೇರಿದ ಜಮೀನೆಂದು 16 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ಸಿಂಗಾಟ ಕದಿರೇನಹಳ್ಳ ದಲಿತ ರೈತರಿಂದ ವಶಕ್ಕೆ ಮುಂದಾಗಿರುವ ಕ್ರಮವನ್ನು ವಿರೋಧಿಸಿ ಕಳೆದ 64 ದಿನಗಳಿಂದ ಅರಣ್ಯ ಇಲಾಖೆ ಮುಂದೆ ನಡೆಯುತ್ತಿರುವ ಧರಣಿಗೆ ಜಿಲ್ಲಾಡಳಿತ ಸ್ಪಂದನೆ ಮಾಡದ ಹಿನ್ನೆಲೆಯಲ್ಲಿ ಇದೇ ತಿಂಗಳ 27ರಂದು ತಿರ್ನಹಳ್ಳಿ ಗ್ರಾಮದಿಂದ ಸಿಂಗಾಟ ಕದಿರೇನಹಳ್ಳಿಯ ಜಮೀನಿನವರೆಗೂ ಪಾದಯಾತ್ರೆ ನಡೆಸಿ ನಂತರ ಜಮೀನಿಗೆ ಭೂಪ್ರವೇಶ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೆಸಿ ರಾಜಕಾಂತ್ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಆಗಸ್ಟ್ 27ರಂದು ನಡೆಯಲಿರುವ ಪಾದಯಾತ್ರೆ, ಭೂಪ್ರವೇಶ ಮತ್ತು ಪ್ರತಿಭಟನೆಯಲ್ಲಿ ದಲಿತರು, ರೈತರು, ಕಾರ್ಮಿಕರು, ಕನ್ನಡಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಹಾಗೂ ಜನಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಉಳ್ಳವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಅನುಮಾನ ಕೂಡ ಇವತ್ತು ನಮ್ಗೆ ಶುರುವಾಗಿದೆ. ಹಾಗಾಗಿ ಇವತ್ತು ನಾವೇನು 27ನೇ ತಾರೀಕು ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಪ್ರೀತಿಯ ಚಿಂತಕರು, ಜನಪರವಾಗಿರ್ತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಅವತ್ತು ನಾವು ತಿರ್ನಹಳ್ಳಿ ಗ್ರಾಮದಿಂದ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟನ ಮಾಡಿ ಅವ್ರ ಭೂಮಿಗಳನ್ನು ಅವ್ರಿಗೆ ಕೊಡಿಸೋಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕೂಡ ನಾನು ಸಂಪೂರ್ಣವಾಗಿ ಮನವಿ ಮಾಡ್ಕೊಂಡಿದ್ದೇನೆ ಅಂದರೆ ಜನಪರ ಕಾಳಜಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಹಿತೈಷಿಗಳು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕೃಷಿ ಕಾರ್ಮಿಕ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ, ದಸಂಸ ಜಿಲ್ಲಾ ಸಂಚಾಲಕ ಸಿಜೆ ಗಂಗಪ್ಪ, ತಾಲೂಕು ಸಂಚಾಲಕ ಎನ್ ಪರಮೇಶ್, ವಸತಿ ಮತ್ತು ಭೂಮಿ ಹೋರಾಟ ಸಮಿತಿ ರಾಜ್ಯ ಖಜಾಂಚಿ ಶ್ರೀ ರಂಗಾಚಾರಿ, ಸಿಪಿಐ ಜಿಲ್ಲಾಧ್ಯಕ್ಷ ಮುನಿಕೃಷ್ಣಪ್ಪ, ಸಿಐಟಿಯು ಜಿಲ್ಲಾಧ್ಯಕ್ಷ ಸಿದ್ದಗಂಗಪ್ಪ, ದಲಿತ ಸಂರಕ್ಷಣಾ ವೇದಿಕೆ ರಾಜ್ಯ ಯುವ ಅಧ್ಯಕ್ಷ ವೈ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನಲ್ಲಿ ಸಮರ್ಪಕವಾಗಿ ಮಳೆಯಾಗದೆ ಬೆಳೆಗಳು ಒಣಗುತ್ತಿದ್ದು ಕೆರೆ ಕುಂಟೆಗಳಲ್ಲಿ ನೀರು ಖಾಲಿಯಾಗಿ ಬೇಸಿಗೆಯಂಥ ವಾತಾವರಣ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಮಳೆರಾಯನ ಕೃಪೆಗಾಗಿ ಹಾಗೂ ಸದ್ಗುರು ಶ್ರೀಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಪ್ರಯುಕ್ತ ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿ MR ಜಯರಾಮ್ ಅವರ ನೇತೃತ್ವದಲ್ಲಿ ಬೃಹತ್ ಶ್ರೀರಾಮ ದಂಡು ಸಂಕೀರ್ತನ ಪಾದಯಾತ್ರೆ ನಡೆಸಿದರು. ಚೇಳೂರು ತಾಲೂಕಿನಲ್ಲಿ ಮಳೆಯಾಗದೆ ಬೆಳೆಗಳು ಒಣಗಿ ಹೋಗ್ತಿವೆ. ಮಳೆರಾಯನು ಮುನಿಸಿಕೊಂಡು ಕೆರೆಕುಂಟೆಗಳಲ್ಲಿ ಅಲ್ಪ ಸ್ವಲ್ಪ ನೀರು ಮಾಯವಾಗ್ತಿದೆ. ಮಳೆಗಾಲದ ವಾತಾವರಣ ಹೋಗಿ ಬೇಸಿಗೆ ಕಾಲದಲ್ಲಿ ಇದ್ದಂಗಿದೆ. ಪ್ರತಿ ವರ್ಷ ಬೀಳುವ ವಾಡಿಕೆ ಮಳೆಯೂ ಬೀಳ್ತಾ ಇಲ್ಲ. ಈ ವಿಚಾರವನ್ನು ತಿಳಿದುಕೊಂಡ ಶ್ರೀ ಕ್ಷೇತ್ರ ಕೈವಾರ ಮಠದ ಧರ್ಮಾಧಿಕಾರಿ MR ಜಯರಾಮ್ ನೇತೃತ್ವದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಪ್ರಯುಕ್ತ ಇಂದು ಬೆಳಿಗ್ಗೆ ಚೇಳೂರು ತಾಲೂಕು ಸೋಮನಾಥಪುರ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳೆದ ರಾತ್ರಿ ಭಕ್ತರು ತಂಗಿ ಶ್ರೀರಾಮ ದಂಡು ಸಂಕೀರ್ತನ ಪಾದಯಾತ್ರೆ ಪ್ರಾರಂಭವಾಗಿ ಜಲಿಪಿಗಾರಪಲ್ಲಿ ಗ್ರಾಮದ ರಾಮಸ್ವಾಮಿ ದೇವಾಲಯದಿಂದ ನೂರಾರು ಭಕ್ತರು ಬತ್ತಲವಾರಪಲ್ಲಿ, ಪಶುಪುಲವಾರಪಲ್ಲಿ, ಬೀರಿಂಗಿ ವಾಡ್ಲಪಲ್ಲಿ, ಹಕ್ಕಿಪಿಕ್ಕಿ ಕಾಲೋನಿ, ಶೇರ್ಖಾನ್ ಕೋಟೆ, ಕೆರೆಕೋಡಿ ವೀರಾಂಜನೇಯ ಸ್ವಾಮಿ ದೇವಾಲಯ, ಚೇಳೂರು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಮರ್ಪಣೆ ಮಾಡಿದ್ರು. ಎಲ್ಲ ಗ್ರಾಮಗಳಲ್ಲಿನ ರಾಮ ಭಕ್ತರಿಂದ ರಾಮದಂಡು ಏರ್ಪಾಡು ಮಾಡಿಕೊಂಡು ಶ್ರೀರಾಮದೇವರ ಕೈವಾರ ತಾತಯ್ಯನವರ ಫೋಟೋ ಹಿಡಿದುಕೊಂಡು ಗ್ರಾಮಗಳಲ್ಲಿ ಪಾದಯಾತ್ರೆ ಮಾಡಿ ಮಳೆರಾಯನ ಮುನಿಸಿಗಾಗಿ ಅಖಂಡ ಭಕ್ತರಿಂದ ರಾಮದಂಡು ಮಳೆರಾಯನನ್ನ ಕರೆಸಲು ಭಜನೆ ಮಾಡ್ತಾ ಸಾಗಿದ್ರು. ಪ್ರತಿ ಗ್ರಾಮದಲ್ಲೂ ಜಯರಾಮ್ರವರಿಗೆ ಭಕ್ತರಿಂದ ಅಭೂತಪೂರ್ವ ಸ್ವಾಗತ ಕೋರಿ ಅವರು ಬರುವ ರಸ್ತೆಗಳಲ್ಲಿ ನೀರು ಹಾಕಿ ಹೂ ಚೆಲ್ಲಿ ಹೂವಿನ ಮೇಲೆ ಪಾದಯಾತ್ರೆ ಮಾಡಿದ್ರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿ MR ಜಯರಾಮ್ ಮಾತನಾಡಿ, ಮಳೆ ಬಾರದೇ ಇದ್ರೆ ನಮ್ಮ ಪೂರ್ವಿಕರು ಮಳೆರಾಯನ ಆಗಮನಕ್ಕೆ ಗ್ರಾಮದ ದೇವಾಲಯಗಳಲ್ಲಿ ಅಖಂಡ ಜ್ಯೋತಿ ಬೆಳಗಿಸೋದು, ರಾಮದಂಡು ಹೋಗೋದು, ಕಪ್ಪೆಗಳ ಮದುವೆ, ಕತ್ತೆಗಳ ಮೆರವಣಿಗೆ, ರಾಮ ಭಜನೆಗಳು, ರಾತ್ರಿ ವೇಳೆ ಉಪ್ಪಿರಪ್ಪಿಟ್ಟಗಳು
ಮೊದಲಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ನಾವು ಅದೇ ರೀತಿಯಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಆಚರಣೆಗಳನ್ನು, ಸಂಪ್ರದಾಯಗಳನ್ನು ಬಿಡದೆ ಮಾಡ್ಕೊಂಡು ಬರಬೇಕಾಗಿದೆ ಎಂದರು. ಪಾಹಿ ಗಗನಾದ್ರಿ ಪರಮಾತ್ಮ ರಾಮ ಪ್ರಭೋ, ಪಾಹಿ ರಾಮ ಪ್ರಭೋ, ಪಾಹಿ ರಾಮ ಪ್ರಭೋ. ಪಾದಯಾತ್ರೆಯಲ್ಲಿ ನೂರಾರು ಭಕ್ತರ ದಂಡು ಹರಿದು ಬಂದಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗದೆ ಚೇಳೂರು ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಪೊಲೀಸ್ ಬಂದೋಬಸ್ತ್ ಮಾಡಿದ್ರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ನಾಗರ ಪಂಚಮಿ ಹಬ್ಬದ ಅಂಗವಾಗಿ ಚಿಂತಾಮಣಿ ತಾಲೂಕು ಚಿನ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂಲದೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ನಾಗಲಮುದ್ದಮ್ಮ ದೇವಿ ದೇವಾಲಯದಲ್ಲಿ 9ನೇ ವರ್ಷದ ನಾಗರ ಪಂಚಮಿ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕು ಸೂಲದೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸುಪ್ರಸಿದ್ಧ ನಾಗಲಮುದ್ದಮ್ಮ ದೇವಿ ದೇವಾಲಯದಲ್ಲಿ ಸೋಮವಾರ ನಾಗರ ಪಂಚಮಿ ಹಬ್ಬದ ಅಂಗವಾಗಿ ನಾಗಲಮುದ್ದಮ್ಮ ದೇವಿಯರ 9ನೇ ವರ್ಷದ ನಾಗರ ಪಂಚಮಿ ಹಬ್ಬ ಪೂಜಾರಿ ರಾಮಚಂದ್ರರವರ ನೇತೃತ್ವದಲ್ಲಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಬೆಳಗಿನಿಂದಲೇ ನಾಗಮುದ್ದಮ್ಮ ದೇವಿಯರಿಗೆ ಅಭಿಷೇಕ, ಹೋಮ, ಹವನ, ಕಳಶಾರಾಧನೆ, ಪೂರ್ಣಾಹುತಿ, ಮಹಾಮಂಗಳಾರತಿ ಸೇರಿದಂತೆ ಹಲವಾರು ರೀತಿಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ನಾಗರ ಪಂಚಮಿ ಹಬ್ಬದ ಅಂಗವಾಗಿ ನಾಗಲಮುದ್ದಮ್ಮ ದೇವಿ ಹಾಗೂ ದೇವಾಲಯಕ್ಕೆ ವಿಶೇಷವಾಗಿ ಮಾಡಿದ್ದ ಹೂವಿನ ಅಲಂಕಾರ ಭಕ್ತಾದಿಗಳ ಗಮನ ಸೆಳೆಯಿತು. ಈ ನಾಗರ ಪಂಚಮಿ ಕಾರ್ಯಕ್ರಮದಲ್ಲಿ ಚಿಂತಾಮಣಿ, ಹೊಸಕೋಟೆ, ಬೆಂಗಳೂರು ಮತ್ತಿತರ ಕಡೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ವಾಲ್ಮೀಕಿ ನಿಗಮದ ಹಣದ ಅಕ್ರಮ ವರ್ಗಾವಣೆ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಇಂಥ ಗಂಭೀರ ಆರೋಪಗಳ ನಡುವೆ ಸಂಬಂಧಿತ ವ್ಯಕ್ತಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಖಂಡನೀಯ. ಕೂಡಲೇ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಹೊಣೆ ಹೊತ್ತಿದ್ದ ಮಾಜಿ ಸಚಿವ ಬಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿರುವುದನ್ನು ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಬೀರ್ಸಂದ್ರ ಬಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಅನಿರ್ದಿಷ್ಟಾವಧಿ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಘೋಷಣೆ ಕೂಗಿದ ಪ್ರತಿಭಟನೆಕಾರರು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಬಿಜೆಪಿ ಈ ಹಿಂದೆ ನಡೆಸಿದ ಹೋರಾಟವನ್ನು ನೆನೆಸಿದರು. ಇದೀಗ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡುತ್ತಿರುವುದು ಜನರ ವಿಶ್ವಾಸಕ್ಕೆ ಧಕ್ಕೆ ತಂದಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ, ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಎನ್.ಎಲ್. ಅಂಬರೀಶ್ ಗೌಡ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ವಾಲ್ಮೀಕಿ ನಿಗಮದ ಹಣದ ವರ್ಗಾವಣೆ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಇಂಥ ಗಂಭೀರ ಆರೋಪಗಳ ನಡುವೆ ಸಂಬಂಧಿಸಿದ ವ್ಯಕ್ತಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಖಂಡನೀಯ. ಕೂಡಲೇ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲವಾದರೆ ಬಿಜೆಪಿ ವತಿಯಿಂದ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಯಾವ ವ್ಯಕ್ತಿಯ ರಾಜೀನಾಮೆಯನ್ನ ಇದೇ ತಪ್ಪಿಗೆ ನೀವು ತೆಗೆದುಕೊಂಡಿದ್ದೀರಿ, ರಾಜೀನಾಮೆಯನ್ನ ಪಡ್ಕೊಂಡಿದ್ದೀರಿ, ಒಬ್ಬ ಮುಖ್ಯಮಂತ್ರಿ ಬದಲಾಗಿ ಇನ್ನೊಬ್ಬ ಮುಖ್ಯಮಂತ್ರಿನ ನೀವು ಮಾಡ್ಕೊಂಡ್ಮೇಲೆ 187 ಕೋಟಿ ಯಾವ ಹಣವನ್ನ ತೆಗೆದುಕೊಂಡು ಹೋಗಿದ್ದೀರಿ, ಅದು ಹಣ ಬಂದಿದೆಯಾ ವಾಪಸ್ಸು, ಅಥವಾ ಶಿಕ್ಷೆ ಅನುಭವಿಸಿದಾರ? ಏನೂ ಇಲ್ಲ. ಮತ್ತೆ ನಾಗೇಂದ್ರ ಅವರನ್ನ ಮತ್ತೆ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಅನಿವಾರ್ಯತೆ ಏನಿತ್ತು ಅಂತ ಕೇಳೋದು. ಅಂತವರನ್ನ ಇವತ್ತು ಮತ್ತೆ ನೀವು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡಿದ್ದು ನಮಗೆ ಪುರಾವೆ ಸಿಕ್ಕಿದೆ. ಈ ವಾಲ್ಮೀಕಿ ಅವ್ಯವಹಾರದಲ್ಲಿ, ವಾಲ್ಮೀಕಿ ನಿಗಮದ ಅವ್ಯವಹಾರದ 187 ಕೋಟಿ ರೂಪಾಯಿಗಳ ಪಾಪದ ಹಣ ಕಾಂಗ್ರೆಸ್ನ ಡೆಲ್ಲಿಯ ಹೈಕಮಾಂಡ್ ತಲುಪಿದೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ, ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಎನ್.ಎಲ್. ಅಂಬರೀಶ್ ಗೌಡ, ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಕೆ.ಪಿ. ಬೃಂಗೇಶ್,
ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ನರಸಿಂಹಸ್ವಾಮಿ, ನೆಲಮಂಗಲ ತಾಲೂಕು ಬಿಜೆಪಿ ಮಹಿಳಾ ಅಧ್ಯಕ್ಷೆ ಪ್ರೇಮಾ ದೇವರಾಜ್, ಮಹಿಳಾ ಮೋರ್ಚಾದ ಮಂಜುಳಾ ಸುರೇಶ್ ಇತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮುಂದಿನ 2028ಕ್ಕೆ JDS ಬಿಜೆಪಿ ಮೈತ್ರಿಯ ಸರ್ಕಾರ ರಚನೆಯಾಗಲಿದೆ. ಎನ್ಡಿಎ ಮುಖಂಡರಾದ ಹೇಮಂತ್ ಸ್ವಂತ ಖರ್ಚಿನಿಂದ ಬಸ್ ನಿಲ್ದಾಣ ನಿರ್ಮಿಸಿರುವುದು ಸಮಾಜಮುಖಿ ಉಪಯೋಗದ ಕೆಲಸ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೇಣುಗೋಪಾಲ್ ಅಭಿಪ್ರಾಯಪಟ್ಟರು. ನೆಲಮಂಗಲ ತಾಲೂಕಿನ ತ್ಯಾಮಗಂಡ್ಲು ಹೋಬಳಿಯ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ JDS ಯುವ ಮುಖಂಡ ಹೇಮಂತ್ ಮತ್ತು ಬೆಂಬಲಿಗರು ನಿರ್ಮಿಸಿದ ಬಸ್ ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೇಣುಗೋಪಾಲ್ ಮಾತನಾಡಿ, ನಮ್ಮ ತಂದೆ ಮಾಜಿ ಅರಣ್ಯ ಸಚಿವ ದಿವಂಗತ ಸಿ ಚೆನ್ನಿಗೊಪ್ಪನವರ ಗರಡಿಯಲ್ಲಿ ಪಳಗಿದ ಹಲವಾರು ಯುವ ಮುಖಂಡರು ಉತ್ತಮ ಜನಸೇವೆ ಕೈಗೊಂಡಿದ್ದಾರೆ. ಸರ್ಕಾರ ಮಾಡದ ಕೆಲಸವನ್ನು ಸ್ವಂತ ಖರ್ಚಿನಿಂದ ಮಾಡಿರುವ ಯುವಕರ ಕಾರ್ಯ ಶ್ಲಾಘನೀಯ. ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮುಂದಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ವೈದ್ಯಕೀಯ ಸಚಿವರಾಗಲು ನಮ್ಮ ಕುಟುಂಬದಿಂದ ನೆರವು ನೀಡಲಿದ್ದೇವೆ. ಎಲ್ಲರೂ ಸರ್ವಸಮಾನರಾಗಿ ಬಾಳುವ ಗುಣ ಬೆಳೆಸಿಕೊಳ್ಳಿ ಎಂದರು. ನಮ್ಮ ಗ್ರಾಮದ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ನಮ್ಮ JDS ಮುಖಂಡರು ಹೇಮಂತ್ ಕುಮಾರ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಸಾರ್ವಜನಿಕರ ಒಂದು ಅನುಕೂಲಕ್ಕೆ ಇವತ್ತು ಬಸ್ ಸ್ಟಾಪನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ರೀತಿ ಏನಪ್ಪ ಅಂದರೆ ನಮ್ಮ ಹೇಮಂತ್ ಅವರು ಕೂಡ ಏನು ಗ್ರಾಮಕ್ಕೆ ಉತ್ತಮ ಕೆಲಸ ಮಾಡಿಕೊಂಡು ಜನರ ಪರವಾಗಿ JDS ಮತ್ತು BJP ಪಕ್ಷ ಜಂಟಿಯಾಗಿ ಇವತ್ತು ಸಂಘಟನೆ ಮಾಡಬೇಕು ಅಂತ ತಿಳ್ಕೊಂಡು ಈ ಒಂದು ಒಳ್ಳೆಯ ಉತ್ತಮ ಕೆಲಸ ಮಾಡಿದ್ದಾರೆ. ನಮ್ಮ JDS ಪಕ್ಷದ ವತಿಯಿಂದ, ನಮ್ಮ ತಂದೆಯವರ ಕುಟುಂಬದ ವತಿಯಿಂದ ನಾನು ಶುಭವನ್ನು ಹಾರೈಸ್ತೇನೆ. ಇನ್ನೂ ಮುಂದೆ ಇದೇ ರೀತಿಯಲ್ಲಿ ಉತ್ತಮ ಕೆಲಸವನ್ನು ಮಾಡಿಕೊಂಡು ನೆಕ್ಸ್ಟು ಗ್ರಾಮ ಪಂಚಾಯತಲ್ಲಿ ಕೂಡ ಒಂದು ಅವಕಾಶವನ್ನು ನಾವು ಕೊಡ್ತೇವೆ ಯುವಕನಿಗೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಾನು ಸರ್, ಇದು ಈಗ ಎಲ್ಲರೂ ಸೇರ್ಕೊಂಡು ಕಟ್ಟೋರಿಲ್ಲ ಪಾಪ, ಇಲ್ಲಿ ಸರ್ಕಾರದಿಂದ ಮಾಡಿಲ್ಲ. ಇದು ಪಾಪ ಅವ್ರು ಸ್ವಂತ ಹಣ ಖರ್ಚು ಮಾಡಿರ್ತಕ್ಕಂಥದ್ದು. ನಾವೆಲ್ಲ ಖುಷಿ ಪಡ್ಬೇಕು ಇವತ್ತು. ಹಂಗಾಗಿ ಇವತ್ತೇನು ಲಕ್ಕಪ್ಪನಹಳ್ಳಿ ರಸ್ತೆ ಆಗಿಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ MLA ಆದಮೇಲೆ ಈ ರಸ್ತೆಯನ್ನು ನಾವು ಸೇರಿಕೆ ಮಾಡಿಕೊಡ್ತೀವಿ ರಸ್ತೆಯನ್ನು. ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಲಕ್ಕಪ್ಪನಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಈ ಬಸ್ ನಿಲ್ದಾಣ ಅನುಕೂಲವಾಗಲಿದೆ. ಮಳೆ ಬಿಸಿಲಿಗೆ ಪ್ರಯಾಣಿಕರಿಗೆ ತೊಂದರೆಯನ್ನು ತಪ್ಪಿಸಲು ಈ ನಿಲ್ದಾಣ ವರದಾನವಾಗಲಿದೆ ಎಂದರು. ಭಾಳ ಒಂದು ಸಂತೋಷದ ವಿಷಯ ಇವತ್ತು. ಯಾಕೆಂತಂದರೆ ಲಕ್ಕಪ್ಪನಹಳ್ಳಿನಲ್ಲಿ ಅವರೆಲ್ಲ ಇಡೀ ಕುಟುಂಬಗಳು ಎಲ್ಲರೂ ಕೂಡ ಊರಿನವರೆಲ್ಲ ಸೇರಿಕೊಂಡು ಅದರ ಜೊತೆಲೇ ನಮ್ಮ ಲೀಡ್ರು ಅಂತಲೇ ಕರಿತೀವಿ ನಾವು ನಮ್ಮ ಹೇಮಂತ್ನ. ಯುವಕ ಒಳ್ಳೆ ಯುವ ಮಿತ್ರ ಕೂಡ. ಎಲ್ರಿಗೂ ಕೂಡ ಅವರು ಸೇರಿ ಅವರೂರಿಗೆ ಒಂದು ಬಸ್ ಸ್ಟ್ಯಾಂಡನ್ನು ಇವತ್ತು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಯಾಕೆಂತಂದರೆ ಇದು ತಾವು ಇವಾಗ ಬರುವಾಗ ಗೊತ್ತಾಗಿರ್ಬೇಕು ನಮಗೆ, ಇಲ್ಲೆಲ್ಲೂ ಬಸ್ ಸ್ಟ್ಯಾಂಡು ಇಲ್ಲ, ಏನೂ ಇಲ್ಲ, ಭಾಳ ಕಷ್ಟ ಆಗ್ತಿತ್ತು. ಹಸಿರುವಳ್ಳಿ ಆ ಸರ್ಕಲ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಬಸ್ಗಳು. ಈ ಸಂದರ್ಭದಲ್ಲಿ ಯುವ ಮುಖಂಡ ಹೇಮಂತ್, JDS ಸೋಂಪುರ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್, BM ಶ್ರೀನಿವಾಸ್, ಬೊಮ್ಮಲ್ ನಿರ್ದೇಶಕ ಭವಾನಿ ಶಂಕರ್ ಬೈರೇಗೌಡ, JDU ರಾಮಣ್ಣ, ಮುಖಂಡರಾದ ಬೈರನಾಯಕನಹಳ್ಳಿ ನಟೇಶ್, ಚಿಕ್ಕನಹಳ್ಳಿ ಕೆಂಪರಾಜು, ಸಿದ್ದರಾಜು ಇನ್ನಿತರಿದ್ದರು. ರಾಮ್ ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ಮತ್ತೊಮ್ಮೆ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ
14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ ಐಎಸ್ ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ಜಿಲ್ಲೆಯ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವಾಸಂತಿ ಅಮರ್ ಮನವಿ ಮಾಡಿದ್ದಾರೆ. ಜಿಲ್ಲೆಯ 107 ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರ ವ್ಯಾಪ್ತಿಯಲ್ಲಿ 63ರಂತೆ ಒಟ್ಟು 170 ಭಾರತ್ ಜೋಡೋ ಯುವ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ತಲಾ 1ರಂತೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಸಂಘಗಳನ್ನು ಸ್ಥಾಪಿಸಲು ಅವಕಾಶವಿದೆ. 16ರಿಂದ 35 ವರ್ಷದೊಳಗಿನ ಯುವಜನರು ಭಾರತ್ ಜೋಡೋ ಯುವ ಸಂಘದ ವೆಬ್ಸೈಟ್ ಅಥವಾ ಪೋರ್ಟಲ್ ಮೂಲಕ ಆಧಾರ್ ಕಾರ್ಡ್ ಬಳಸಿ ಸದಸ್ಯತ್ವ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ. ಸದಸ್ಯತ್ವ ನೋಂದಣಿಗೆ 10 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದ್ದು, ಒಬ್ಬರು ಒಂದು ಸಂಘಕ್ಕೆ ಮಾತ್ರ ಸದಸ್ಯರಾಗಲು ಅವಕಾಶವಿದೆ. ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಾಗರ ಪಂಚಮಿ ಪೂಜೆಯಿಂದ ಸರ್ಪದೋಷವಿದ್ದರೆ ಪರಿಹಾರವಾಗುತ್ತದೆ, ಸಂತಾನ ಭಾಗ್ಯ ಲಭಿಸುತ್ತದೆ, ಅಲ್ಲದೆ ಅಣ್ಣ ತಮ್ಮಂದಿರ ಸಂಬಂಧಗಳು ಗಟ್ಟಿಗೊಳ್ಳಲಿದೆ ಎಂಬ ನಂಬಿಕೆಯಿಂದ ಭಕ್ತರು ಪೂಜೆ ಸಲ್ಲಿಸುತ್ತಾರೆ. ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರ ಪಂಚಮಿಯನ್ನು ಸೋಮವಾರ ಗುಡಿಬಂಡೆ ತಾಲೂಕಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ನಾಗರ ಪಂಚಮಿ ಪ್ರಯುಕ್ತ ಮಹಿಳೆಯರು ಮತ್ತು ಮಕ್ಕಳು ನಾನಾ ಕಡೆ ನಾಗರಮೂರ್ತಿಗೆ ಪೂಜೆ ಸಲ್ಲಿಸಿ ಹಾಲು ಎರೆದು ಭಕ್ತಿಯನ್ನು ಸಮರ್ಪಿಸಿದರು. ಇನ್ನು ಕೆಲವೆಡೆ ಅಶ್ವತ್ಥಕಟ್ಟೆಗಳ ಬಳಿ ಇರುವ ಹುತ್ತಕ್ಕೆ ಹಾಲೆರೆದರು. ಬೆಳಗ್ಗೆಯಿಂದ ಮಹಿಳೆಯರು ಗುಂಪಾಗಿ ಕೂಡಿಕೊಂಡು ನಾಗರಮೂರ್ತಿಗಳಿರುವ ಅಶ್ವತ್ಥಕಟ್ಟೆಗೆ ತೆರಳಿ ನಾಗ ಪ್ರತಿಮೆಗಳಿಗೆ, ಹುತ್ತಗಳಿಗೆ ಹಾಲೆರೆದು ಅರಿಶಿಣ ದಾರ ಕಟ್ಟಿ ಭಕ್ತಿ ಸಲ್ಲಿಸಿದರು. ಈ ನ್ಯೂಸ್ ಟಿವಿಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗಿರುವ ಭ್ರಷ್ಟ ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಬಿಜೆಪಿ ಹೋರಾಟ ನಿಲ್ಲದು, ಡಾಕ್ಟರ್ ಕೆ ಸುಧಾಕರ್. ಮದ್ದೇರಿ ತುಪ್ಪದ ಆಂಜನೇಯ ಸ್ವಾಮಿ ಬೆಟ್ಟದ ಮನೆಗೊಂದು ಮೆಟ್ಟಲು ಶಂಕುಸ್ಥಾಪನೆ, ರಾಜಕೀಯ ಬದಿಗಿಟ್ಟು ಒಂದೇ ವೇದಿಕೆಯಲ್ಲಿ ಎದುರಾಳಿಗಳು ಪ್ರತ್ಯಕ್ಷ. ರೈತರ ತಾಳ್ಮೆಗೂ ಮಿತಿ ಇದೆ, ಕೈಗೆ ಒನಕೆ ಬರುವ ಮುನ್ನ ಜಂಗಂಕೋಟೆ ಭೂಮಿ ಕೈಬಿಡಿ, ಕೆಐಡಿಬಿಗೆ ರವಿಕೃಷ್ಣಾರೆಡ್ಡಿ ಖಡಕ್ ಎಚ್ಚರಿಕೆ. ಚಿಂತಾಮಣಿ ಆಜಾದ್ ಚೌಕದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸೌಂದರೀಕರಣ ಕಾಮಗಾರಿ ಪರಿಶೀಲನೆ, ಸಾರ್ವಜನಿಕರ ಸಹಕಾರ ಕೋರಿದ ಶಾಸಕ ಡಾಕ್ಟರ್ MC ಸುಧಾಕರ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಈ ನ್ಯೂಸ್